ಹೆಲ್ದಿ ಲಂಚ್ ಸೀರೀಸ್ ಸ್ಟಾರ್ಟ್ ಮಾಡೀನಿ ರೀ ಇವತ್ತು. ಈ ಸೀರೀಸ್ನಾಗ ಬರೀ ಹೋಮ್ ಮೇಡ್ ಮತ್ತು ಹೆಲ್ದಿ ಫುಡ್ ರೆಸಿಪೀಸ್ ಅಷ್ಟೇ ಇರ್ತಾವೆ. ಲಂಚ್ ಟೈಮ್ ಆಗಿತ್ತು, ನನ್ನ ಸಲುವಾಗಿ ಒಂದು ಬ್ಯೂಟಿಫುಲ್ ಸಲಾಡ್ ಪ್ಲೇಟ್ ರೆಡಿ ಮಾಡ್ಕೊಂಡ ಸಲಾಡ್ ತಿನ್ಕೋತ ಸ್ವಲ್ಪ ಅಡುಗೆ ಪ್ರಿಪ್ರೇಷನ್ ಮಾಡಿತ್ತು. ಎಲ್ಲ ಆಲ್ಮೋಸ್ಟ್ ಆಗಿತ್ತು. ಸ್ವಲ್ಪ ಮೊಳಕೆ ಕಾಳಿದ್ದು ಅವು ಫ್ರೈ ಮಾಡ್ಬೇಕು ಅನ್ಕೊಂಡೆ. ಈಗ ಮಾರ್ನಿಂಗ್ ಟೈಮ್ನಾಗ ಅಂದ್ರೆ ಹಸಿ ಕಾಳು ಹಾಗೆ ತಿನ್ಬೋದು ಮೊಳಕೆ ಕಾಳು. ಬಟ್ ಇದು ಲಂಚ್ ಟೈಮ್ ಡಿನ್ನರ್ ಟೈಮಿಗೆ ಅಂದ್ರೆ ಹಸಿವು ತಿನ್ಲಕ್ಕೆ ಆಗಂಗಿಲ್ಲ. ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಂತಂದು ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಆಮೇಲೆ ಹಸಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಹಾಕ್ಕೊಂಡು ಚಲೋ ಫ್ರೈ ಮಾಡಿದೆ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದೇ ಟೈಮಿಗೆ ಚಂದ ಫ್ರೈ ಆದಮೇಲೆ ಮೊಳಕೆ ಬಂದಿವು ಕಾಳು ಅದಕ್ಕೆ ಮಿಕ್ಸ್ ಮಾಡಿದೆ. ಇವು ಆಲ್ರೆಡಿ 8 ತಾಸು ನೆನೆ ಇಟ್ಟು ಮೊಳಕೆ ಬರ್ಸಿದ್ದು ಕಾಳಿದ್ದು, ಹಾಗಾಗಿ ಮೊಳಕೆ ಚಲೋ ಬಂದುಬಿಟ್ಟಿವು. ಅದು ಮಿಕ್ಸ್ ಮಾಡಿ ಸ್ವಲ್ಪ ಗ್ಯಾಸ್ ಸಣ್ಣಿಟ್ಟು ಬಳೋತನ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಮತ್ತು ನಿಂಬೆ ಹುಳಿ ಹಿಂಡ್ಕೋಬೇಕು, ಭಾಳ ಟೇಸ್ಟ್ ಆಗ್ತದೆ. ನಾನು ಸಲಾಡ್ ತಿನ್ನೋದು ಕಂಪ್ಲೀಟ್ ಆಗಿತ್ತು. ಈಗ ಇಮಿಡಿಯೇಟ್ ಲಂಚ್ ಮಾಡೋದಿತ್ತು. ನಮ್ಮ ಮಮ್ಮಿ ಇಲ್ಲಿ ಉತ್ತರ ಕರ್ನಾಟಕದ್ದು ಟ್ರೆಡಿಷ್ನಲ್ ರೆಸಿಪಿ ಮಾಡಿರಿ ಇವತ್ತು. ಭಾಳ ಸಿಂಪಲ್ಲ, ಭಾಳ ಹೆಲ್ದಿ. ಇದು ಜೋಳದ ನುಚ್ಚು ಅಂತ ಅಂತೀವಿ ನಾವು. ಇದು ಭಾಳ ಹೆಲ್ದಿ, ಹೆಂಗೆ ರೊಟ್ಟಿ ಹೆಂಗೆ ಇರ್ತದಲ್ಲ ಹೆಲ್ತಿ ಚಲೋ, ಇದನ್ನು ಸೇಮ್ ಹಾಗೆ. ಇದ್ರದ್ದು ಭಾಳ ಬೆನಿಫಿಟ್ಸ್ ಅವ, ಎಸ್ಪೆಷಲಿ ಸಮ್ಮರ್ನಾಗ. ನುಚ್ಚ ಮಜ್ಜಿಗೆ ಅಂತೂ ಭಾಳ ಚಲೋ ಹೆಲ್ತಿ, ಭಾಳ ಬಾಡಿ ಕೂಲಿಂಗ್ ಮಾಡ್ತದಂತ. ಹಾಗಾಗಿ ನಾವು ರೆಗ್ಯುಲರಾಗಿ ಇದು ನುಚ್ಚ ಮನ್ಯಾಗ ಮಾಡ್ಲತ್ತೀವ್ರಿ. ಈಗ ನಂದು ಲಂಚ್ ಇಷ್ಟ ಇತ್ತು, ಸಿಂಪಲ್ಲಾಗಿ. ಭಾಳ ಸಿಂಪಲ್ ಇತ್ತು, ಭಾಳ ಹೆಲ್ದಿ ಇತ್ತು, ಭಾಳ ಟೇಸ್ಟಿನೂ ಇತ್ತು. ಕಂಟೆಂಟ್ ಇಷ್ಟ ಆಗ್ಲತ್ತಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.